ಈ ಸ್ಪಷ್ಟವಾದಾಗ ನಿಮಗೆ ವಿಶ್ವಾಸ ಉಂಟಾಗುತ್ತೆ. ಏನೇಳಿ, ಇವಾಗ ಆಚಾರ್ಯರ ಮೇಲೋ, ಉಪನಿಷತ್ತುಗಳ ಮೇಲೋ, ಗುರುಗಳ ಮೇಲೋ, ರಮಣರ ಮೇಲೋ, ಆದಿಶಂಕರರ ಮೇಲೋ, ಯಾರ ಮೇಲೆ ಆದ್ರೂ ನಮ್ಗೆ ವಿಶ್ವಾಸ ಬೆಳಿಬೇಕಾದ್ರೆ ಅವ್ರು ಹೇಳಿದ್ದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವ, ನೋಡ್ತಾ ಇದೀವ, ಅನುಭವಿಸ್ತಾ ಇದೀವ ಏನೋ ಅನ್ನೋದು ನಮ್ಗೆ ಅರ್ಥ ಆದಂಗೆ ಮಾತ್ರನೇ ಆ ವಿಶ್ವಾಸ ಉಂಟಾಗುತ್ತೆ. ಹಾಗಾದ್ರೆ ನಮ್ದೊಂದು ಪ್ರಶ್ನೆ ಇದೆ, ನಮ್ ಕ್ಲಾಸಲ್ಲಿ ಎಷ್ಟು ಜನಕ್ಕೆ ವಿಶ್ವಾಸ ಬಂದಿದೆ, ವಿಶ್ವಾಸ ಉಂಟಾಗಿದೆ ಗುರುಗಳ ಜೊತೆಲಿ? ಇನ್ನು ನಂಬಿಕೆಯಲ್ಲೇ ಕೂತಿದೀವ ನಾವು? ನಂಬಿಕೆ ವಿಶ್ವಾಸವಾಗಿ ಏನಾದ್ರು ಪರಿವರ್ತನೆ ಆಗಿದೆಯಾ ಅನ್ನೋದನ್ನ ನೀವು ದಯವಿಟ್ಟು ನಮ್ ಕಾಮೆಂಟ್ ಅಲ್ಲಿ ಬರೀರಿ. 2-3 ಜನನೂ ಕಾಮೆಂಟ್ ಬರೀತೀರಾ, ಅಥವಾ 4 ಜನ ಬರೀತೀರಾ, ಅಥವಾ 5 ಜನ ಬರೀತೀರಾ, ಒಂದು 25-30 ಜನ ಕ್ಲಾಸಲ್ಲಿ ಇರ್ತೀರಾ, ಬೇಡದ ರೀಲ್ಸ್ ಎಲ್ಲ ತಿರುಗಿಸ್ತಿರ್ತೀರಾ, ಫೇಸ್ಬುಕ್ ಅಲ್ಲಿ ಅವ್ರದ್ದು ಇವ್ರು ಚಾಟ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರಾ ಲಿಂಕ್ಗಳನ್ನ. ಒಂದು ಸಣ್ಣ ಏನ್ ತಿಳುವಳಿಕೆ ಬಂತು ಅಂತ ಬರೆಯಕ್ ಕಷ್ಟ ನಿಮ್ಗೆ ಅಲ್ವಾ? ಒಂದೊಂದೇ ನಿಮಗೆ ನಿಧಾನವಾಗಿ ಜ್ಞಾಪಕ ಬಂದು ಅರ್ಥ ಮಾಡಿಸ್ಕೊಂಡು ಅದೊಂದೊಂದೇ ಸ್ಪಷ್ಟವಾಗುತ್ತೆ ನಿಮ್ ಎದುರುಗಡೆ ಗೊತ್ತಾಗುತ್ತೆ. ಆ ಗೊತ್ತಾಗಿ ಆ ಸ್ಪಷ್ಟತೆ ಬಂದ ಮೇಲೆ ಉಂಟಾಗೋದೇನೋ ವಿಶ್ವಾಸ. ಗೊತ್ತಾಯ್ತಾ? ವಿಶ್ವಾಸವಿದ್ಯಾ ಅಂತ ನೋಡ್ಬೇಕು, ವಿಶ್ವಾಸ ಬೆಳೀತಾ ಇದೆಯಾ ಅಂತ ನೋಡ್ಕೋಬೇಕು. ನಿಧಾನಕ್ಕೆ ಬೆಳೆಯುತ್ತೆ. ನವೀನ ವಿಶ್ವಾಸ ಬೆಳೀತಾ ಇದ್ದಾನ ಅಂತ ನೋಡ್ಕೊಳ್ತಿದ್ಯ ಅಂದ್ರೆ ಅವನನ್ನ ಎಷ್ಟು ಉದ್ದ ಬೆಳೆದ, ಎಷ್ಟು ದಪ್ಪ ಬೆಳೆದ ಅಂತೆಲ್ಲ ನೋಡು ಅಂತ ಹೇಳ್ತಾ ಇಲ್ಲ ನಾನು. ಏನೋ ಅವ್ನು ನೋಡ್ತಾ ಇದ್ದೀನಿ ಅವ್ನು ಹುಟ್ಟಿದಾಗಿಂದ ಬೆಳಿತಾನೇ ಇದ್ದಾನೆ. ವಿಶ್ವಾಸ ಬೆಳಿತಾನೇ ಇದ್ದಾನೆ ಅಲ್ವೇನಾ? ನಿಂಗ್ ವಿಶ್ವಾಸ ಒಳಗಡೆ ಬೆಳೆದಿದ್ಯಾ ಅಂತ ಕೇಳ್ತಾ ಇರೋದು. ನಿಮ್ ವಿಶ್ವಾಸ ಮನೇಲಿ ಬೆಳೆದೇನೆ, ನಮ್ಗೆ ಗೊತ್ತು. 10-12 ವರ್ಷದವರೆಗೂ ಬೆಳೆದ್ಬಿಟ್ಟೇನೆ ಅಲ್ವಾ? ಅವನ ಜೊತೆಯಲ್ಲಿ ನಿಂಗೆ ವಿಶ್ವಾಸ ಬೆಳೀತಾ? ನಾವು ಬೇರೆ ಬರೆಯೋಕೆ ಸ್ಟಾರ್ಟ್ ಮಾಡಿದೀವಿ ಆತ್ಮನ್, ಡಿಸಿಪ್ಲಿನ್ ಆಗಿ ಮಾಡ್ತೀವಿ ಆತ್ಮನ್. ಓಕೆ, ಏನ್ ಹೇಳ್ತಾ ಇದೀವಿ ನಾವು? ಬೆಳೆಯಕ್ಕೆ ಶುರು ಮಾಡ್ತಾ ಇದೀರಾ? ಬರೆಯೋಕೆ ಏನ್ ಬರೆಯಕ್ಕೆ ಅಭಿ? ಏನ್ ಬರ್ದಿದ್ಯಾ ಅಲ್ಲಿ ನೀನು? ನನಗೆ ವಿಶ್ವಾಸ ಬೆಳೀತಿದೆ ಗುರು ಮೇಲೆ. ಓಹೋ, ಸರಿ, ನಮಗೆ ನಿಮ್ಮಲ್ಲಿ ವಿಶ್ವಾಸ ಇದೆ. ಸರಿ, ವೆರಿ ಗುಡ್. ಸೊ ಏನಾಗುತ್ತೆ ಹಾಗಾದ್ರೆ? ಈ ವಿಶ್ವಾಸ ಜೀವನದ ತುಂಬಾ ಚೆನ್ನಾಗಿ ಹೇಳಿದ್ರೆ, ಒಂದೊಂದ್ಸರಿ ಹೇಳ್ತೀನಿ, ಯಾಕೆ ಕ್ಲೀನ್ ಆಗಿ ತಲೆಯಲ್ಲಿ ಕೂತ್ಕೋಬೇಕು, ಅರ್ಥ ಮಾಡ್ಕೋಬೇಕು ನಾವು ಅದನ್ನು. ಗುರುವಿನೊಂದಿಗೆ ಬದುಕಿದಾಗ, ಸಾಧನೆಯ ಫಲವನ್ನ ಅನುಭವಿಸುವಾಗ, ಜೀವನದ ಸತ್ಯಗಳು ಒಂದೊಂದಾಗ ಅವ್ರು ಏನ್ ಹೇಳ್ಕೊಡ್ತಾರೋ ಅದೆಲ್ಲ ಸ್ಪಷ್ಟವಾದಾಗ ಈ ವಿಶ್ವಾಸ ಅನ್ನೋದು ಮೂಡುತ್ತೆ. ಸರಿನಾ? ವಿಶ್ವಾಸನೂ ಬೆಳೀತಿದ್ದಾನೆ, ಆತ್ಮನ್ ನನ್ನ ಒಳಗಡೆ ಬೆಳೀತಾನೂ ಇದೆ. ಗುಡ್, ಅದೇ ಬೇಕಿರೋದು. ವಿಶ್ವಾಸನೂ ಬೆಳಿಬೇಕು, ನಿನ್ನಲ್ಲಿ ವಿಶ್ವಾಸವೂ ಬೆಳಿಬೇಕು. ಕರೆಕ್ಟಾ? ಪರಿಪೂರ್ಣ ವಿಶ್ವಾಸ ಇದೆ ಆತ್ಮನ್. ವೆರಿ ಗುಡ್. ಗುರುಗಳ ಮೇಲೆ ವಿಶ್ವಾಸವಿದೆ, ಅನುಭವದಿಂದ ಅಂತರಂಗದ ಕಡೆಯಿಂದ ದೃಢವಾಗ್ಬೇಕದು. ಆತ್ಮನ ವಿಶ್ವಾಸ ಬೆಳೀತಾ ಅಥವಾ ಬರುತ್ತಾ? ಬೆಳೆಯುತ್ತೆ, ಬರೋದಿಲ್ಲ. ಒಂದೇ ಸಲ ಬರುತ್ತಾ ಅಂದ್ರೆ ಬರೋದಿಲ್ಲ. ಇಲ್ಲ, ಯಾವ ತರ ಅಂತ ಅಭಿಷೇಕ ಕೇಳ್ತೇನೆ. ಆತ್ಮನ ವಿಶ್ವಾಸ ಬೆಳೆಯುತ್ತಿದೆಯೇ ಅಥವಾ ಬರುತ್ತದೆಯೇ? ಒಂದೇ ಸಲ ಬರುತ್ತಾ ಅಥವಾ ಯಾವ ತರ ಅಂತ ಕೇಳ್ತದಾನೆ. ಇಲ್ಲ, ಹಾಗಲ್ಲ. ಮೊದಲು ನಂಬಿಕೆ ಇರುತ್ತೆ. ಏನೋ ಮೊದಲು ನಿಧಾನಕ್ಕೆ ನಂಬಿಕೆ ಬೆಳೆಯುತ್ತೆ. ಇವಾಗ ನಾವು ಮೊದಲನೇ ಸರ್ತಿ ಯಾರನ್ನೋ ಒಬ್ರು ನೋಡ್ತೀವಿ, ಅವ್ರು ನೋಡ್ಬಿಟ್ಟು ಮಾತಾಡಿಸ್ತೀವಿ. ಮಾತಾಡಿಸಿದ ತಕ್ಷಣ ಆಗುತ್ತೆ, ನಮ್ಗೊಂದು ಅವ್ರ ಮೇಲೆ ನಂಬಿಕೆ ಬರುತ್ತೆ. ನೋಡ್ರಿ, ಅವ್ರು ಮಾತಾಡೋದೆಲ್ಲ ನೋಡಿದ್ರೆ ಸ್ವಲ್ಪ ನಂಬೋದು ಅನ್ಸುತ್ತೆ. ಏನು ಮೋಸ ಮಾಡ್ತಾರೆ ಅನ್ನೋದೇನಿಲ್ಲ, ಒಳ್ಳೆಯವರು ಅನ್ಸುತ್ತೆ. ಏನೋ ಅರ್ಥ ಆಯ್ತಾ? ಕಾನ್ಫಿಡೆನ್ಸ್, ಅನುಭವದಿಂದ ಅಂತರಂಗ ದೃಷ್ಟಿಯಿಂದ ನಂಬಿಕೆನೆ ಮೊದಲು ಬೆಳೆಯುತ್ತೆ. ಅರ್ಥ ಆಯ್ತಾ? ಅಂದ್ರೆ ನಾವು ಅವ್ರ ಹತ್ರ ಒಂದು 4 ವರ್ಷ 5 ವರ್ಷ ಪಳಗ್ದಾಗ್ಲೋ, ಅಥವಾ ಅವ್ರ ಜೊತೆಲಿ ನಾವು ಜೀವನ ಮಾಡಿದಾಗ್ಲೋ, ಬದುಕಿದಾಗ್ಲೋ ಮೊದಲು ನಂಬಿಕೆ ಬರುತ್ತೆ. ನಂಬಿಕೆ ನೋಡಿದ ತಕ್ಷಣ ಉಂಟಾಗತ್ತೆ ನಮ್ಗೆ. ಅವ್ರ ಮಾತು, ಅವ್ರ ಜೀವನ ಶೈಲಿ, ಅವ್ರ ನಡತೆ, ಇದೆಲ್ಲ ನೋಡಿ ನಂಬಿಡ್ತೀವಿ. ನಂಬಿಡೋದ್ರಲ್ಲಿ ಮೋಸ ಹೋಗ್ಬಿಡುವುದು, ವಿಶ್ವಾಸದಲ್ಲಿ ಮೋಸ ಹೋಗ್ಬಾರ್ದು. ವಿಶ್ವಾಸ ನಿಮ್ಮಲ್ಲಿ ದೃಢತೆ ಉಂಟಾಗಬೇಕು. ಸರಿನಾ? ಅದರಿಂದ ಈ ವಿಶ್ವಾಸ ಅನ್ನೋದು ನಿಧಾನಕ್ಕೆ ಬೆಳೆಯುತ್ತೆ. ಮೊದಲು ನಂಬಿಕೆನೆ ಬೆಳೆಯುತ್ತೆ. ಬೆಳೀತಾ 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 ಅದು ವಿಶ್ವಾಸವಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ವಿಶ್ವಾಸವಾಗಿ ಅದು ಪರಿವರ್ತನೆ ಹೊಂದುತ್ತೆ. ಸರಿನಾ? ಹಾಗಾದ್ರೆ ನಂಬಿಕೆ ಅನ್ನೋದು ಮೊದಲ ಹಂತ, ವಿಶ್ವಾಸ ಅನ್ನೋದು ಮುಂದಿನ ಹಂತ. ಸರಿನಾ? ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಂಬಿಕೆ ಮತ್ತು ವಿಶ್ವಾಸದ ಎರಡು ವ್ಯತ್ಯಾಸಗಳೇನಿರ್ಬೋದು? ಏನಿರ್ಬೋದು ಹೇಳಿ ನೋಡೋಣ ನಿಮ್ ಪ್ರಕಾರ. ನಂಬಿಕೆ ಮತ್ತು ವಿಶ್ವಾಸದ